ವಿಲ್ಲೇಶ್ವರದಿಂದ ಅಗಳಬಾಗಿಲಿಗೆ. ನಾವು ಈ ಮನೆಗೆ ಬಂದು 3 ತಿಂಗಳಾದರೂ ಮನೆಯ ಯಜಮಾನ ಸಂಪು ಕಟ್ಟಿಸಲಿಲ್ಲ. ಯಾಕೆಂದರೆ ನಾವು ಕೇಳಿದಾಗ ನಾವು ಮುಂದಿನ ವರ್ಷ ಮನೆಯ ಹತ್ತಿರ ಒಂದು ಬಾವಿ ತೋಡಿಸಬೇಕೆಂದಿದ್ದೇವೆ. ಹಾಗಾಗಿ ಈಗ ಸಂಪು ಕಟ್ಟಿಸಿದರೆ ಅದು ವೇಸ್ಟ್ ಆಗುತ್ತದೆ. ಬಾವಿಯಿಂದ ನೇರವಾಗಿ ತಾರಸಿಗೆ ನೀರನ್ನು ಪಂಪ್ ಮಾಡುವುದಲ್ಲವೇ ಎಂದು ಹೇಳಿದರು. ಆದರೆ ನಮಗೆ ನೀರಿನದು ತುಂಬ ತೊಂದರೆ ಆಗುತ್ತಿತ್ತು. ಹಾಗಾಗಿ ನಾವು ಬೇರೆ ಮನೆ ಹುಡುಕತೊಡಗಿದೆವು. ತೀರ್ಥಹಳ್ಳಿಯ ಆರಗದ ಹತ್ತಿರ ಅಗಳಬಾಗಿಲು ಎಂಬಲ್ಲಿ ನಮಗೆ ಒಂದು ಬಾಡಿಗೆಗೆ ಮನೆ ಸಿಕ್ಕಿತು. ಅದು ಪ್ರಭಾಕರ ಶೆಟ್ಟಿ ಎಂಬವರದ್ದು. ಅವರಿಗೆ ಪೆಟ್ರೋಲ್ ಬಂಕ್ ಮತ್ತು ಗ್ಯಾಸ್ ಏಜೆನ್ಸಿಗಳಿದ್ದವು. ಈ ಮನೆಯನ್ನು ಅವರೊಂದು ಗೆಸ್ಟ್ ಹೌಸ್ ಆಗಿ ಬಳಸಲು ಕಟ್ಟಿಸಿದ್ದರು. ಆ ಮನೆಯ ಬಚ್ಚಲಿನಲ್ಲಿ ಸ್ನಾನಕ್ಕೆ ಗ್ಯಾಸ್ ಗೀಸರು, ಬಾತ್ ಟಬ್ಬು, ಕಮೋಡು ಮೊದಲಾದವುಗಳಿದ್ದವು. ತಮಗೆ HP ಗ್ಯಾಸಿನ ಏಜೆನ್ಸಿ ಇದ್ದುದರಿಂದ ಅವರು ತಮ್ಮ ಹೆಸರಿನಲ್ಲಿ ಅಡಿಗೆ ಮನೆಗೆ ಮತ್ತು ಬಚ್ಚಲಿಗೆ ಗ್ಯಾಸ್ ಸಿಗುವಂತೆ ಮಾಡುತ್ತೇನೆಂದು ಹೇಳಿದ್ದರು. ನಮಗೆ ಅಗಳಬಾಗಿಲಲ್ಲಿ ಬಾಡಿಗೆಯನ್ನು ಸಿಕ್ಕಿದ್ದುದನ್ನು ನಾವು ಪ್ರೊಫೆಸರ್ ಕರುಣಾಕರನ್ ಅವರಿಗೆ ತಿಳಿಸಿದೆವು. ಹಾಗಿದ್ದರೆ ನಿಮಗೆ ಸಾಮಾನು ಸಾಗಿಸಲು ನಾನು ಸಹಾಯ ಮಾಡುತ್ತೇನೆ ಎಂದು ಅವರು ಹೇಳಿದರು. ಹಾಗೆ ಒಂದು ಚಿಕ್ಕ ಲಾರಿಯಲ್ಲಿ ಮತ್ತು ಅವರ ಓಮಿನಿಯಲ್ಲಿ ಅವರ ಗೆಳೆಯರೊಂದಿಗೆ ಸೇರಿ ನಮ್ಮ ಸಾಮಾನುಗಳನ್ನೆಲ್ಲ ತುಂಬಿಸಿದರು. ಕೆಲವು ಸಾಮಾನುಗಳನ್ನು ನಮ್ಮ ಕಾರಿನಲ್ಲೂ ತುಂಬಿಸಿಕೊಂಡೆವು. ಕರುಣಾಕರನ್ ಅವರು ಅಗಳಬಾಗಿಲಿಗೆ ಬಂದ ಬಳಿಕವೂ ಸಾಮಾನುಗಳನ್ನು ಮನೆಯೊಳಗೆ ಇರಿಸಲು ಅವರ ಗೆಳೆಯರೊಂದಿಗೆ ಸಹಾಯ ಮಾಡಿದರು. ಅವರ ಗೆಳೆತನವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಗಡಿಕಲ್ಲಿನಿಂದ ನಮ್ಮ ಸಾಮಾನುಗಳನ್ನು ಸಾಗಿಸಲು ತಮ್ಮದೇ ಟ್ರಕ್ ಇದೆ ಎಂದು ಬಿಲ್ಲೇಶ್ವರದ ಮನೆ ಯಜಮಾನ ಹೇಳಿ ಅದಕ್ಕಾಗಿ ಅವರ ದೊಡ್ಡ ಟ್ರಕ್ಕನ್ನು ನಮ್ಮ ಮನೆಗೆ ಕಳಿಸಿದ್ದ. ನಿಜಕ್ಕೂ ನಮಗೆ ಅಷ್ಟು ದೊಡ್ಡ ಟ್ರಕ್ಕು ಬೇಕಿರಲಿಲ್ಲ. ಆ ರೀತಿ ಅವರು ತಮ್ಮ ದೊಡ್ಡ ಟ್ರಕ್ ಕಳಿಸುವುದರಿಂದ ನಾವು ಸಾಮಾನು ಸಾಗಿಸಲು ಅವರಿಗೆ 16,000 ರೂಪಾಯಿ ಕೊಡಬೇಕಾಯಿತು. ಹೀಗೆ ಗಡಿಕಲ್ಲಿನಲ್ಲಿದ್ದಾಗ ಒಬ್ಬರು ಅವರ ಮನೆ ಬಾಡಿಗೆ ಕೊಡುತ್ತೇನೆಂದು ಹೇಳಿ ಆ ಮನೆ ಬಾವಿಗೆ ಪಂಪ್ ಹಾಕಿಸಲು ನಮ್ಮಿಂದ 8,000 ತೆಗೆದುಕೊಂಡು ಆಮೇಲೆ ಪಂಪನ್ನು ಹಾಕಿಸದೆ ಹಣವನ್ನು ಹಿಂದಕ್ಕೆ ಕರೆದು ಮೋಸ ಮಾಡಿದ್ದರು. ಆದರೆ ಇಲ್ಲಿ ನಮಗೆ ಬಿಲ್ಲೇಶ್ವರದಿಂದ ಅಗಳಬಾಗಿಲಿಗೆ ನಮ್ಮ ಮನೆಯ ಸಾಮಾನು ಸಾಗಿಸಲು ಪ್ರೊಫೆಸರ್ ಕರುಣಾಕರನ್ ಅವರ ನೆರವಿನಿಂದಾಗಿ 800 ರೂಪಾಯಿ ಮಾತ್ರ ಖರ್ಚಾಗಿತ್ತು. ಅಗಳಬಾಗಿಲಿನಲ್ಲಿ ನಾವಿದ್ದ ಮನೆ ತೆಂಗಿನ ತೋಟದ ನಡುವೆ ಇತ್ತು. ಅಲ್ಲೊಂದು ಜಂಬು ನೇರಳೆ ಮರವೂ ಇತ್ತು. ಅದರಲ್ಲಿ ಗೊಂಚಲಾಗಿ ಹಣ್ಣು ಬಿಡುತ್ತಿತ್ತು. ನಾವು ಅದನ್ನು ತಿನ್ನುತ್ತಿದ್ದೆವು. 2-3 ಮಾವಿನ ಮರಗಳಿದ್ದವು. ಅದರಲ್ಲಿ ಹಣ್ಣು ಬಿಡುವ ಸಮಯದಲ್ಲಿ ನಾವು ಆ ಮನೆಯಲ್ಲಿ ಇದ್ದೆವು. ಅದರ ಹಣ್ಣನ್ನು ನೀವು ಉಪಯೋಗಿಸಿ ಎಂದು ಪ್ರಭಾಕರ ಶೆಟ್ಟರು ಹೇಳಿದ್ದರು. ಅವರ ಮನೆಯ ತೋಟದ ಆಳು ನಮಗೆ ದಿನ ತನ್ನ ಮನೆಯ ಹಾಲು ತಂದು ಕೊಡುತ್ತಿದ್ದ. ಅದು ಎಮ್ಮೆ ಹಾಲು. ಅದರ ಮೊಸರು ಗಟ್ಟಿಯಾಗಿದ್ದು ಬೆಣ್ಣೆಯೂ ಬರುತ್ತಿತ್ತು. ನಾನು ಆ ಬೆಣ್ಣೆಯಿಂದ ತುಪ್ಪ ಮಾಡುತ್ತಿದ್ದೆ. ಆ ಮನೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ಆರಗ ಇತ್ತು. ಅಲ್ಲಿಂದ ನಾವು ಅಕ್ಕಿ, ತರಕಾರಿ, ಪಚ್ಚ ಬಾಳೆಹಣ್ಣು ಮೊದಲಾದವನ್ನು ತರುತ್ತಿದ್ದೆವು. ಕೆಲವು ದಿವಸದ ಬಳಿಕ ಅಲ್ಲಿ ತೋಟ ಮಾಡಿಕೊಂಡಿದ್ದವರೊಬ್ಬರ ಪರಿಚಯವಾಯಿತು. ಅವರು ನಮ್ಮ ಮನೆಗೆ ಪಚ್ಚೆ ಬಾಳೆ ಕೊನೆ ತಂದು ಕೊಡುತ್ತಿದ್ದರು. ಶಂಕರ ಭಟ್ಟರ ದಿನ ಆ ಕೊನೆಯಿಂದ ನಮಗೆ ಬೇಕಾಗುವಷ್ಟು ಕಾಯಿಗಳನ್ನು ಮಾತ್ರ ತೆಗೆದು ಅದಕ್ಕೆ ಊದುಬತ್ತಿಯ ಹೊಗೆ ಹಾಕಿ ಹಣ್ಣು ಮಾಡುತ್ತಿದ್ದರು. ಹಾಗಾಗಿ ಹಣ್ಣು ವೇಸ್ಟ್ ಆಗುತ್ತಿರಲಿಲ್ಲ. ಬಾಳೆಹಣ್ಣು ಕಡಿಮೆ ಬೆಲೆಗೆ ಸಿಗುತ್ತಿತ್ತು. ತಿಂಗಳಿಗೊಮ್ಮೆ ಪ್ರಭಾಕರ ಶೆಟ್ಟರು ಮತ್ತು ಅವರ ಮಡದಿ ನಮ್ಮ ಮನೆಗೆ ಬರುತ್ತಿದ್ದರು. ಅವರ ಮನೆ ಮಾತು ತುಳು. ಒಮ್ಮೆ ಅವರ ಮಡದಿಯ ತಂಗಿ ಚೆನ್ನೈನಿಂದ ಬಂದಿದ್ದರು. ಅವರಿಗೆ ತಮಿಳು ಮತ್ತು ತುಳು ಮಾತ್ರ ಬರುತ್ತಿತ್ತು, ಕನ್ನಡ ಬರುತ್ತಿರಲಿಲ್ಲ. ನಾನು ಅವರ ಬಳಿ ತುಳುವಿನಲ್ಲಿ ಮಾತನಾಡುತ್ತಿದ್ದೆ. ಮುಂಗರವಳ್ಳಿಯ ಮನೆ. ಒಮ್ಮೆ ನನ್ನ ಪತಿಯ ದೊಡ್ಡಪ್ಪನ ಮಗಳ ಮಗ ಶಂಭುಶಾಸ್ತ್ರಿ ಫೋನ್ ಮಾಡಿದರು. ಅವರು ಇಂಜಿನಿಯರಿಂಗ್ ಕಲಿತು 15 ವರ್ಷ ಅಮೇರಿಕದ ಒಂದು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ಅವರಿಗೆ ನಿವೃತ್ತಿಯ ಸಮಯದಲ್ಲಿ ಕರ್ನಾಟಕದಲ್ಲಿ ಒಂದು ಕಡೆ ಜಾಗ ತೆಗೆದುಕೊಂಡು ಮನೆ ಕಟ್ಟಿಸಿ ಅಲ್ಲಿ ನೆಲೆಸಬೇಕಾಗಿತ್ತು. ಅದಕ್ಕಾಗಿ ಅವರು ಸಾಗರದಿಂದ 8 ಕಿಲೋಮೀಟರ್ ದೂರ ಇರುವ ಮುಂಗರವಳ್ಳಿ ಎಂಬಲ್ಲಿ ಬಾಡಿಗೆ ಮನೆ ಮಾಡಿದ್ದರು. ಅಮೇರಿಕದಲ್ಲಿದ್ದ ಮನೆ ಸಾಮಾನುಗಳನ್ನು ತಂದು ಆ ಮನೆಯಲ್ಲಿ ಇರಿಸಿದ್ದರು. ಅವರು ಆ ಮನೆಯನ್ನು ಬಾಡಿಗೆ ತೆಗೆದುಕೊಳ್ಳುವ ಮೊದಲು ನಾವಿದ್ದ ಹೆಗ್ಗೋಡು ಮನೆಗೆ ಬಂದಿದ್ದರು. ಅಲ್ಲಿ ನಮ್ಮ ಮನೆ ಯಜಮಾನರ ಮಗ ಸುಬ್ರಹ್ಮಣ್ಯನ ಮೂಲಕ ಅವರಿಗೆ ಆ ಮುಂಗರಳ್ಳಿ ಮನೆ ಬಾಡಿಗೆ ಸಿಕ್ಕಿತ್ತು. ಆ ಮನೆ ಯಜಮಾನ ಸುಬ್ರಹ್ಮಣ್ಯನ ಮಾವನ ಮಗ ಸುಧಾಕರ ಎಂಬವರು. ಅವರು ಹೊಸದಾಗಿ ಆ ಮನೆಯನ್ನು ಕಟ್ಟಿಸಿದ್ದರು. ಆದರೆ ಅವರು ಉಡುಪಿಯಲ್ಲಿ ಕೆಲಸದಲ್ಲಿದ್ದುದರಿಂದ ಅಲ್ಲಿಯೇ ಮನೆ ಮಾಡಿದ್ದರು. ಹಾಗಾಗಿ ಹೊಸ ಮನೆ ಖಾಲಿ ಇತ್ತು. ಶಂಭುಶಾಸ್ತ್ರಿಯವರು ಅಲ್ಲೇ ಹತ್ತಿರದ ಬಾಡಿಗೆ ಮನೆ ಸಿಗಬಹುದೋ ಎಂದು ಸುಬ್ರಹ್ಮಣ್ಯನ ಹತ್ತಿರ
ಕೇಳಿದಾಗ ಮುಂಗರವಳ್ಳಿಯಲ್ಲಿ ಖಾಲಿ ಮನೆ ಇದೆ, ಉಡುಪಿಯಲ್ಲಿರುವ ಸುಧಾಕರ ಭಾವನ ಹತ್ತಿರ ಕೇಳಿ ಹೇಳುತ್ತೇನೆ ಎಂದು ಹೇಳಿದ್ದರು. ಮತ್ತು ಸುಧಾಕರ ಅವರು ಆ ಮನೆಯನ್ನು ಶಂಭು ಶಾಸ್ತ್ರಿಗೆ ಬಾಡಿಗೆಗೆ ಕೊಡಲು ಒಪ್ಪಿದ್ದರು. ಹಾಗಾಗಿ ಅಮೆರಿಕದ ಮನೆ ಸಾಮಾನುಗಳನ್ನೆಲ್ಲ ಶಂಭು ಶಾಸ್ತ್ರಿ ಮುಂಗರವಳ್ಳಿಯ ಮನೆಗೆ ಸಾಗಿಸಿದ್ದರು. ಆದರೆ ಅವರ ಮಡದಿ ಮತ್ತು ಮಕ್ಕಳು ಭಾರತಕ್ಕೆ ಬರಲು ಒಪ್ಪಿರಲಿಲ್ಲ. ಅವರು ಅಲ್ಲೇ ಉಳಿದಿದ್ದರು. ಇದಲ್ಲದೆ ಆಗ ಶಂಭು ಶಾಸ್ತ್ರಿಯವರು ತುಮಕೂರಿನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೆಲಸಕ್ಕೆ ಸೇರಿದ್ದರು. ಹಾಗಾಗಿ ಶಂಭು ಶಾಸ್ತ್ರಿಯವರು ಅವರ ತಮ್ಮ ದಿವಾಕರನನ್ನು ಆ ಮುಂಗರವಳ್ಳಿಯ ಮನೆಯಲ್ಲಿ ಇರಲು ಹೇಳಿದ್ದರು. ದಿವಾಕರನಿಗೆ ಕುರಿಯತ್ತಡ್ಕ ಎಂಬಲ್ಲಿ ಮನೆ ಇತ್ತು, ಅಡಿಕೆ ತೋಟವೂ ಇತ್ತು. ಹಾಗಿದ್ದರೂ ಒಬ್ಬ ಕೆಲಸದವನನ್ನು ಅಲ್ಲಿರಲು ಹೇಳಿ ಅವರು ಮುಂಗರವಳ್ಳಿ ಮನೆಗೆ ವಾಸಕ್ಕೆ ಬಂದಿದ್ದರು. ಅವರಿಗೆ 2 ಮಕ್ಕಳಿದ್ದರು. ದೊಡ್ಡ ಹುಡುಗಿ ಅವಳ ತಾಯಿಯ ಅಜ್ಜನ ಮನೆಯಲ್ಲಿ ಶಾಲೆಗೆ ಹೋಗುತ್ತಿದ್ದಳು. ಹುಡುಗ ತನ್ನ ತಾಯಿಯ ತವರ ಮನೆಯಲ್ಲಿ ಶಾಲೆಗೆ ಹೋಗುತ್ತಿದ್ದ. ಅವನ ತಾಯಿಯೂ ಅಲ್ಲೇ ಇದ್ದರು. ಅಣ್ಣನಿಗಾಗಿ ದಿವಾಕರ 1 ವರ್ಷ ಮುಂಗರವಳ್ಳಿಯಲ್ಲಿದ್ದ. ಊರಲ್ಲಿ ಅವನ ಕೆಲಸದವನು ತೋಟವನ್ನು ಸರಿಯಾಗಿ ನೋಡಿಕೊಳ್ಳದೆ ಇದ್ದುದರಿಂದ ಅವನಿಗೆ ವಾಪಸ್ಸು ತನ್ನ ಮನೆಗೆ ಹೋಗಬೇಕಾಯಿತು. ಹೀಗಾಗಿ ಮುಂಗರವಳ್ಳಿಯ ಮನೆಯಲ್ಲಿ ಯಾರೂ ಇರಲಿಲ್ಲ. ಶಂಭು ಶಾಸ್ತ್ರಿ ವರ್ಷದಲ್ಲಿ 6 ತಿಂಗಳು ಅಮೆರಿಕದಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು 6 ತಿಂಗಳು ತುಮಕೂರಿನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಲಿಸುತ್ತಿದ್ದರು. ಆದರೆ ಮನೆಯಲ್ಲಿ ಯಾರೂ ಇರುವುದಿಲ್ಲವಾದರೆ ಆದಷ್ಟು ಬೇಗ ಮನೆ ಖಾಲಿ ಮಾಡಿ ಎಂದು ಶಂಭು ಶಾಸ್ತ್ರಿಗೆ ಸುಧಾಕರ ಹೇಳತೊಡಗಿದ್ದರು. ಆದರೆ ಈ ಸಮಸ್ಯೆಯನ್ನು ತಿಳಿದು ಶಂಕರ ಭಟ್ಟರು ತಾವು ಹೇಗೂ ಬಾಡಿಗೆ ಮನೆಯಲ್ಲಿ ಇರುವವರು, ಅಗಳ ಬಾಗಿಲಿನ ಈ ಬಾಡಿಗೆ ಮನೆಯನ್ನು ಬಿಟ್ಟು ಆ ಮನೆಗೆ ಬರಬಲ್ಲೆವು. ಆದರೆ ಅಲ್ಲಿ ನಮ್ಮ ಮನೆ ಸಾಮಾನುಗಳನ್ನು ಇರಿಸಿದ ಮೇಲೆ ನಮಗೆ ಉಳಿಯಲು ಸಾಕಷ್ಟು ಜಾಗ ಇದೆಯೋ ಎಂದು ನೋಡಬೇಕು ಎಂದು ಹೇಳಿದರು. ಹಾಗೆ ಒಂದು ದಿವಸ ನಾವು ಕಾರಿನಲ್ಲಿ ಮುಂಗರವಳ್ಳಿಗೆ ಹೋದೆವು. ಆ ಮನೆಯಲ್ಲಿ 2 ಬೆಡ್ರೂಮ್ಗಳಿದ್ದು ಶಂಭು ಶಾಸ್ತ್ರಿ ಹೆಚ್ಚಿನ ಸಾಮಾನುಗಳನ್ನು ಒಂದು ಬೆಡ್ರೂಮ್ನಲ್ಲಿ ಇರಿಸಿದ್ದರು. ಉಳಿದವುಗಳಲ್ಲಿ ಕೆಲವನ್ನು ಅಲ್ಲಿನ ವರ್ಕ್ ಏರಿಯಾದಲ್ಲಿ ಇರಿಸಿದ್ದರು. ಅಡಿಗೆ ಕೊನೆಯ ಸಾಮಾನುಗಳನ್ನು ಅಲ್ಲಿ ಮೇಲುಗಡೆ ಇದ್ದ ಜಾಗದಲ್ಲಿ ಇರಿಸಿದ್ದರು. ಹಾಗಾಗಿ ನಮ್ಮಿಬ್ಬರಿಗೆ ಅಲ್ಲಿ ನಮ್ಮ ಸಾಮಾನುಗಳೊಂದಿಗೆ ಇರಲು ಬೇಕಾದಷ್ಟು ಜಾಗ ಇತ್ತು. ನಾವು 1 ವಾರದಲ್ಲಿ ಆ ಮನೆಗೆ ಶಿಫ್ಟ್ ಮಾಡಬಲ್ಲೆವು ಎಂದು ಹೇಳಿದೆವು. ಮನೆಯ ಬಾಡಿಗೆಯನ್ನು ತಾನೇ ಕೊಡುತ್ತೇನೆಂದು ಶಂಭು ಶಾಸ್ತ್ರಿ ಹೇಳಿದರು.